Hello students, a very good morning to all of you. So in the last class, in the last two class of this topic, that is chemical kinetics, we have seen up to order, molecularity and mechanism of a reaction. ಇಲ್ಲಿವರೆಗೂ ಕೂಡ ಬಂದಿದೆ ಕರೆಕ್ಟಾ. ಸೊ ನನಗೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕನ್ಫರ್ಮ್ ಮಾಡಿದ್ದೆ ಆರ್ಡರ್ನ ಹೇಗೆ ಡಿಸೈಡ್ ಮಾಡೋದು, ಓಕೆ, ಆ್ಯಂಡ್ ಮಾಲಿಕ್ಯುಲಾರಿಟಿನ ಹೇಗೆ ಡಿಸೈಡ್ ಮಾಡೋದು, ಕರೆಕ್ಟಾ. ಸೊ ಇದೆಲ್ಲ ಆದಮೇಲೆ ನಾವು ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಸೊ ಬಿಹೈಂಡ್ ಮೀ ವಿ ಹ್ಯಾವ್ ಎ ಡಿಫರೆನ್ಸ್ ಆಫ್ two common things, that is order and molecularity. See, ನಿಮಗೆ ಗೊತ್ತಿದೆ order means it is the sum of the coefficients of the reacting species involved in the rate equation. Okay, ಒಂದು ರೇಟ್ ಇಕ್ವೇಷನ್ ಅಲ್ಲಿ ಏನು ನಿಮ್ಮ ರಿಯಾಕ್ಟೆಂಟ್ಸ್ ಇದೆ ಅದರ ಪವರ್ಸ್ ಏನು ನಾವು ಬರ್ತಿದ್ದೀವಿ ಅದರ ಸಮ್ನ ನಾವೇನಂತ ಕರೆದಿದ್ದೀವಿ, ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂತ ಕರೆದಿದ್ದೀವಿ. ಓಕೆ, ಸೊ ದಟ್ ಈಸ್ ಡೆಫಿನೇಷನ್ ಆಫ್ ಆರ್ಡರ್. ನಾವು ಮಾಲಿಕ್ಯುಲಾರಿಟಿ ಅಂದರೆ ಇಟ್ ಈಸ್ ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್, ಅಂದರೆ ರಿಯಾಕ್ಟಿವ್ ಆಗಿ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳು ಇನ್ವಾಲ್ವ್ ಆಗಿದೆ ಒಂದು ರಿಯಾಕ್ಷನ್ ಅಲ್ಲಿ ಅಂತ. ಓಕೆ, ಇಟ್ ಈಸ್ ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ ಇನ್ವಾಲ್ವ್ಡ್ ಇನ್ ಸೈಮಲ್ಟೇನಿಯಸ್ ಕೊಲಿಷನ್ಸ್ ಇನ್ ಅನ್ ಎಲಿಮೆಂಟರಿ ಆರ್ ಸಿಂಗಲ್ ಅಥವಾ ಸಿಂಪಲ್ ರಿಯಾಕ್ಷನ್. ಓಕೆ, ಒಂದು ಎಲಿಮೆಂಟರಿ ರಿಯಾಕ್ಷನ್, ಎಲಿಮೆಂಟರಿ ನಿಮಗೆ ಗೊತ್ತಿದೆ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ಸ್ ಅಂತ. ಓಕೆ, ಇಂಥ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ಸ್ಗಳು ಸೇರ್ಕೊಂಡೆ ಇಟ್ ಫಾರ್ಮ್ಸ್ ಎ ಕಾಂಪ್ಲೆಕ್ಸ್ ರಿಯಾಕ್ಷನ್. ಸೊ ಅಂಥ ಕಾಂಪ್ಲೆಕ್ಸ್ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ಮೆಕಾನಿಸಮ್ ಇರುತ್ತೆ ಅಂತ ಹೇಳಿದ್ದೆ, ಕರೆಕ್ಟಾ. ಸೊ ದಟ್ ಈಸ್ ಇಟ್ ಈಸ್ ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ ಇನ್ವಾಲ್ವ್ಡ್ ಇನ್ ಸೈಮಲ್ಟೇನಿಯಸ್ ಕೊಲಿಷನ್ಸ್ ಇನ್ ಆನ್ ಎಲಿಮೆಂಟರಿ ಆರ್ ಸಿಂಪಲ್ ರಿಯಾಕ್ಷನ್. ದಟ್ ಈಸ್ ದ ಡೆಫಿನೇಷನ್ ಆಫ್ ಮಾಲಿಕ್ಯುಲಾರಿಟಿ. ಓಕೆ, ನೆಕ್ಸ್ಟ್ ಆರ್ಡರ್ ಆಫ್ ಎ ರಿಯಾಕ್ಷನ್ ಈಸ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್. ನಾನು ನಿಮಗೆ ಎಕ್ಸಾಂಪಲ್ ಹೇಳಿದ್ದೀನಿ. ಓಕೆ, ಹೇಗೆ ಆರ್ಡರ್ ಆಫ್ ಎ ರಿಯಾಕ್ಷನ್ನ ಡಿಟರ್ಮೈನ್ ಮಾಡಬೇಕು ಅಂತ. ಜಸ್ಟ್ ಬೈ ಲುಕಿಂಗ್ ಅಟ್ ದ ಕೆಮಿಕಲ್ ಈಕ್ವೇಷನ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ನ ಕೋಎಫಿಷಿಯೆಂಟ್ಸ್ನ ಇಟ್ಕೊಂಡು ನಾವು ಆರ್ಡರ್ ಆಫ್ ಎ ರಿಯಾಕ್ಷನ್ ಬರೆಯೋತರ ಇಲ್ಲ. ಓಕೆ, ಏನು ಮಾಡಬೇಕು, ವಿ ಶುಡ್ ಸಿ ದ ರಿಯಾಕ್ಷನ್ ಆ್ಯಂಡ್ ಬೇಸ್ಡ್ ಆನ್ ದಟ್ ರಿಯಾಕ್ಷನ್ ವಿ ನೀಡ್ ಟು ಎಕ್ಸ್ಪೆರಿಮೆಂಟ್. ಓಕೆ, ಸೊ ಒಂದನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇನ್ನೊಂದನ್ನು ಆಲ್ಟರ್ ಮಾಡಿಬಿಟ್ಟು ಏನು ವೇರಿಯೇಷನ್ ಆಗ್ತಾ ಇದೆ ಅಂತ ನೋಡಬೇಕು. ಓಕೆ, ಹಂಗೆ ನೋಡಿದಾಗ ಮಾತ್ರ ನಿಮಗೆ ಆರ್ಡರ್ ಆಫ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ. So that means order of a reaction is experimentally determined values. Okay, whereas in case of molecularity, so it is not based on experimental values. Okay, it is purely based on theoretical values ಅಷ್ಟೇ. Okay, ಒಂದು ಎಲಿಮೆಂಟರಿ ರಿಯಾಕ್ಷನ್ ಅಲ್ಲಿ ದಟ್ಟು ಸ್ಲೋ ರಿಯಾಕ್ಷನ್, ಇನ್ ಕೇಸ್ ಏನಾದರೂ ಮೆಕ್ಯಾನಿಸಮ್ ಇದ್ದರೆ ಸ್ಲೋ ರಿಯಾಕ್ಷನ್ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್, ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ ಎಫೆಕ್ಟಿವ್ ಆಗಿ ಕೊಲಿಷನ್ಸ್ ಆಗ್ತಾ ಇದ್ದಾವ ನೋಡ್ಬಿಟ್ಟು ಅದೆಷ್ಟು ಅಂತ ಇರುತ್ತೆ ನಾವು ಮಾಲಿಕ್ಯುಲಾರಿಟಿ ಆಫ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ದಟ್ ಮೀನ್ಸ್ ದ ಕಾನ್ಸೆಪ್ಟ್ ಆಫ್ ಮಾಲಿಕ್ಯುಲಾರಿಟಿ ಈಸ್ ಥಿಯರಿಟಿಕಲ್ ಇನ್ ನೇಚರ್. ಓಕೆ, ಸೊ ನಾವು ನೆಕ್ಸ್ಟ್ ಡಿಫರೆನ್ಸ್ ದಟ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ರೇಟ್ ಆಫ್ ಈಕ್ವೇಷನ್. ಓಕೆ, ನಿಮಗೆ ಗೊತ್ತಿದೆ ಆರ್ಡರ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ರೇಟ್ ಆಫ್ ರಿಯಾಕ್ಷನ್ ಬರೀಬೇಕು. ಓಕೆ, ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಪವರ್ ಎಕ್ಸ್ ಕಾನ್ಸಂಟ್ರೇಷನ್ ಆಫ್ ಬಿ ಪವರ್ ವೈ ಅಂತ ಬರ್ತು. ಆಮೇಲೆ ಎಕ್ಸು ಮತ್ತು ವೈನ ನಾನು ಆ್ಯಡ್ ಮಾಡಿದಾಗ ನನಗೆ ಬರ್ತಾ ಇರೋದು ಆರ್ಡರ್ ಆಫ್ ಎ ರಿಯಾಕ್ಷನ್. ಓಕೆ, ಸೊ ದಟ್ ಮೀನ್ಸ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ರೇಟ್ ಆಫ್ ಈಕ್ವೇಷನ್. ಬಟ್ ಇಫ್ ಯು ಕಮ್ ಟು ಮಾಲಿಕ್ಯುಲಾರಿಟಿ ಇಟ್ ಈಸ್ ಡಿರೈವ್ಡ್ ಫ್ರಮ್ ಮೆಕಾನಿಸಮ್ ಆಫ್ ಎ ರಿಯಾಕ್ಷನ್. ಸೊ ಹಾಗಂದ್ರೆ ನೀವು ಫಸ್ಟು ಒಂದು ಕಾಂಪ್ಲೆಕ್ಸ್ ರಿಯಾಕ್ಷನ್ ಏನಾದರೂ ಇತ್ತು ಅಂದರೆ ಎಲಿಮೆಂಟರಿ ರಿಯಾಕ್ಷನ್ ಇದ್ರೆ ನಾಟ್ ಎ ಪ್ರಾಬ್ಲಮ್, ನಂಬರ್ ಆಫ್ ರಿಯಾಕ್ಟಿವ್ ಸ್ಪೀಶೀಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮಾಲಿಕ್ಯುಲಾರಿಟಿ ಹೇಳ್ಬಿಡ್ತೀವಿ. ಇನ್ ಕೇಸ್ ಏನಾದರೂ ಕಾಂಪ್ಲೆಕ್ಸ್ ರಿಯಾಕ್ಷನ್ ಇದ್ದಾಗ ಅದಕ್ಕೆ ನಾವು ಮೆಕಾನಿಸಮ್ ಬರೆದಾದ್ಮೇಲೆ ಮೆಕಾನಿಸಮಲ್ಲಿ ಸ್ಲೋ ಸ್ಟೆಪ್ ಇರುತ್ತೆ, ಫಾಸ್ಟ್ ಸ್ಟೆಪ್ ಇರುತ್ತೆ. ಓಕೆ, ಸೊ ಸ್ಲೋ ಸ್ಟೆಪ್ ಇಟ್ಸೆಲ್ಫ್ ಇಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ರಿಫರಿಂಗ್. ಸೊ ಆ ಸ್ಲೋ ಸ್ಟೆಪ್ಪಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳು ಎಷ್ಟು ಇನ್ವಾಲ್ವ್ ಆಗಿದೆಯೋ ದಟ್ ಈಸ್ ದ ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್. ದಟ್ ಮೀನ್ಸ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಮೆಕಾನಿಸಮ್ ಆಫ್ ಎ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಡಿಫರೆನ್ಸ್ ನಿಮಗೆ ಗೊತ್ತಿದೆ ಆರ್ಡರ್ ಮೇ ಬಿ 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಮ್ಯಾಕ್ಸಿಮಮ್ 4 ಅನ್ಲೈಕ್ ಇಟ್ ಇಸ್. ಓಕೆ, ಆರ್ಡರ್ ಮೇ ಬಿ ನೆಗೆಟಿವ್ ಇರ್ಬೋದು, ಆರ್ಡರ್ ಮೇ ಬಿ ಫ್ರಾಕ್ಷನ್ ಇರ್ಬೋದು. ಓಕೆ, ಸೊ ದಟ್ ಮೀನ್ಸ್ ಆರ್ಡರ್ ಆಫ್ ಎ ರಿಯಾಕ್ಷನ್ ಕ್ಯಾನ್ ಬಿ 0 ಇರ್ಬೋದು, ಬಟ್ ಮಾಲಿಕ್ಯುಲಾರಿಟಿ ವಿಲ್ ನೆವರ್ ಬಿ ಆಸ್ 0. ಓಕೆ, ಅಟ್ಲೀಸ್ಟ್ 1 ಆದರೂ ಇದ್ದೇ ಇರುತ್ತೆ.
ನಿಮಗೆ ಗೊತ್ತಿದೆ ಯೂನಿಮಾಲಿಕ್ಯುಲರ್, ಬೈಮಾಲಿಕ್ಯುಲರ್, ಟರ್ಮ್ ಮಾಲಿಕ್ಯುಲರ್ ಅಂತ, ಕರೆಕ್ಟಾ? ಅಟ್ಲೀಸ್ಟ್ ಒಂದು ಮಾಲಿಕ್ಯುಲರ್ ಆದರೂ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ, ದಟ್ ಈಸ್ ಮಾಲಿಕ್ಯುಲಾರಿಟಿ. ಓಕೆ, ಇಟ್ ವೋಂಟ್ ಬಿ ಆರ್ ಇಟ್ ನೆವರ್ ಬಿ ಝೀರೋ. ಓಕೆ, ಬಟ್ ಇನ್ ಕೇಸ್ ಆಫ್ ಆರ್ಡರ್ ಇಟ್ ಮೇ ಬಿ ಝೀರೋ. ನೆಕ್ಸ್ಟ್, ಆರ್ಡರ್ ಆಫ್ ಎ ರಿಯಾಕ್ಷನ್ ಮೇ ಬಿ ಫ್ರಾಕ್ಷನ್ ಆಲ್ಸೋ. ಓಕೆ, ಇವನ್ ನೆಗೆಟಿವ್ ಆಗ್ಬೋದು ಅಥವಾ ಫ್ರಾಕ್ಷನ್ ಕೂಡ ಆಗ್ಬೋದು. ಬಟ್ ಮಾಲಿಕ್ಯುಲಾರಿಟಿ ಯಾವಾಗಲೂ ಕೂಡ ನೆಗೆಟಿವ್ ಆಗಲ್ಲ, ಫ್ರಾಕ್ಷನ್ ಆಗಲ್ಲ. ಇಟ್ ಆಲ್ವೇಸ್ ಎಕ್ಸಿಸ್ಟ್ ಆಸ್ ಎ ಹೋಲ್ ನಂಬರ್. That is, molecularity of a reaction is always whole number. So this is the difference between order and molecularity. So there is a chance of asking for 2 marks. Okay, for 2 marks you need to write at least 4 minimum differences. Okay, first difference always definition irli, next characters ಏನಇದೆ ಅದನ್ನ ನೀವು ಡಿಫರೆನ್ಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಬರೀಬಹುದು. Okay, so this is difference between order and molecularity. Okay, so far we have seen 2 types of rate reactions, I mean the rate equations. That is the very first one, that is average rate, and the next one we have seen instantaneous rate. With concern with instantaneous rate, we have seen a differential rate equation. Differential rate equation. So ಈ differential rate equation ನಿಮಗೆ ಬಂದಿದ್ರು ಕೂಡ ಇಲ್ಲಿ ನಾವು ಏನನ್ನ ಡಿಫೈನ್ ಮಾಡಬೇಕಿತ್ತು, ಟೈಮ್ ನ ಡಿಫೈನ್ ಮಾಡಬೇಕಿತ್ತು, ಕರೆಕ್ಟಾ? ನೆನಪಿದೆಯಾ? ರೇಟ್ ಈಸ್ ಈಕ್ವಲ್ ಟು ಮೈನಸ್ R2 ಮೈನಸ್ R1 ಡಿವೈಡೆಡ್ ಬೈ T2 ಮೈನಸ್ T1 ಅಂತಿದ್ದಾಗ ಲಿಮಿಟ್ ಡೆಲ್ಟಾ T ಟೆಂಡ್ಸ್ ಟು 0 ಅಂತ ಹಾಕಿದ್ದೇವೆ. ದಟ್ ಮೀನ್ಸ್ ಟೈಮ್ ನ ಏನು ಮಾಡ್ತಾ ಇದ್ದೇವೆ ನಾವು, ಡಿಫೈನ್ ಮಾಡ್ತಾ ಇದ್ದೇವೆ. ಓಕೆ, ದೆನ್ ಓನ್ಲಿ ಇಟ್ ಹ್ಯಾಸ್ ಟರ್ಮ್ಸ್ ಟು ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್. ಸೊ ಈ ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್ ಅಂದ್ಬಿಟ್ಟು ನೀವು ಇನ್ಸ್ಟಂಟೇನಿಯಸ್ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡಿ. ಈ ಇನ್ಸ್ಟಂಟೇನಿಯಸ್ ರೇಟ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ನಿಮಗೆ ಇರೋ ಮೆಥಡ್ ಏನು ಅಂದ್ರೆ ಗ್ರಾಫಿಕಲ್ ಮೆಥಡ್. ಯಾವ ಮೆಥಡ್? ಗ್ರಾಫಿಕಲ್ ಮೆಥಡ್. That means you have drawn a graph of concentration of reactant and time, correct? So that you got a nature of graph like this. That means concentration of reactant goes on decreases as the time passes. So ಇದಕ್ಕೆ ನೀವು tangent ನ ಡ್ರಾ ಮಾಡಬೇಕು. ಈ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ನೀವು ಬೇಕು ಅಂದ್ರೆ ಅಲ್ಲಿ ನೀವು ಏನು ಮಾಡ್ತೀರಿ, ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಓಕೆ, ಸೊ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ರೇಟ್ ಆಫ್ ರಿಯಾಕ್ಷನ್ ಏನಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಹೇಗೆ ಅಂದರೆ ಗ್ರಾಫಿಕಲ್ ಮೆಥಡ್. ಓಕೆ, ಇದು ಕೂಡ ಅಷ್ಟೊಂದು ಕನ್ವಿನಿಯೆಂಟ್ ಮೆಥಡ್ ಅಲ್ಲ. ಸೊ ಫಾರ್ ದಿ ಸಫಿಸ್ಟಿಕೇಟೆಡ್ ಅಂಡ್ ಕನ್ವಿನಿಯೆಂಟ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ರೇಟ್ ಆಫ್ ರಿಯಾಕ್ಷನ್ ಅಟ್ ದಟ್ ಇನ್ಸ್ಟೆಂಟ್ ಆಫ್ ಟೈಮ್ we need to go for an higher version. Okay, that means differential formula ನಾವೀಗ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಏನು ಮಾಡಬೇಕಾಗುತ್ತೆ? ಇಂಟಿಗ್ರೇಟ್. ಓಕೆ, ಸೊ ಒನ್ಸ್ ನೀವು ಇಂಡೆಫಿನೆಟ್ ಇಂಟಿಗ್ರಲ್ಸ್ ಮಾಡಿದಾಗ ಸೊ ನಿಮಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ರೇಟ್ ಆಫ್ ರಿಯಾಕ್ಷನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಇಫ್ ಯು ನೋ ಇನಿಷಿಯಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೈನಲ್ ಕಾನ್ಸಂಟ್ರೇಷನ್. ಓಕೆ, ರಿಯಾಕ್ಷನ್ ಆಗ್ತಾ ಇದೆ ಅಂದರೆ ಇನಿಷಿಯಲ್ಲು ಫೈನಲ್ ನಿಮಗೇನು ಸಿಗೋದು ಕಷ್ಟ. ಒಂದು ಇನಿಷಿಯಲ್ ಫಸ್ಟಿಗೆ ಇದ್ದೇ ಇರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಟೈಮ್ ಪಾಸ್ ಆದಮೇಲೆ ಇಟ್ ಟರ್ನ್ಸ್ ಟು ಫೈನಲ್ ಕಾನ್ಸಂಟ್ರೇಷನ್. ಓಕೆ, ಇನ್ ಬಿಟ್ವೀನ್ ದಟ್ ಆ ಟೈಮ್ ನಿಮಗೆ ಗೊತ್ತಿರುತ್ತೆ. ಸೊ ಆ ಪರ್ಟಿಕ್ಯುಲರ್ ಟೈಮಿಗೆ ನಿಮಗೆ ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಬೇಕು ಅಂತಂದಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ನ ಡಿರೈವ್ ಮಾಡಬೇಕು. ಓಕೆ, ಸೊ ಫಾರ್ ದಿ ಸೇಕ್ ಆಫ್ ಯುವರ್ ಬೋರ್ಡ್ ಎಕ್ಸಾಮ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 3 ಮಾರ್ಕ್ಸಿಗೆ ಏನು ಕೆಮಿಕಲ್ ಕೈನೆಟಿಕ್ಸ್ ಇಂದ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಪಾರ್ಟ್ ಡಿ ಅಲ್ಲಿ. ಸೊ ಅಲ್ಲಿ ಕ್ವಶನ್ ನಂಬರ್ ಕೆಮಿಕಲ್ ಕೈನೆಟಿಕ್ಸ್ ಇನ್ ಕ್ವಶನ್ ನಂಬರ್ ಇನ್ ಪಾರ್ಟ್ ಎ, ಐ ಮೀನ್ ಕ್ವಶನ್ ಎ ಅಲ್ಲಿ ನಿಮಗೆ ಆಲ್ವೇಸ್ ಈ ಕ್ವಶನ್ಸ್ನ ಕೇಳ್ತಾ ಬಂದಿದ್ದಾರೆ. ದಟ್ ಈಸ್ ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್. ಓಕೆ, ಸೊ ಈ ರೇಟ್ ಇಕ್ವೇಷನ್ಸ್ ನಾಟ್ ಸೇಮ್ ಫಾರ್ ಆಲ್ ದಿ ಆರ್ಡರ್ಸ್. ಓಕೆ, ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಆರ್ಡರ್ಸ್. 0 ಆರ್ಡರ್ಗೆ ಬೇರೆ ಥರ ಒಂಥರ ಬಂದರೆ ಫಸ್ಟ್ ಆರ್ಡರ್ಗೆ ಒಂಥರ ಬರುತ್ತೆ. ಓಕೆ, ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಫೈನ್. ನಾವು ಲೆಟ್ಸ್ ಸಿ derive a integrated rate equation for from the first, that is 0 order start. Okay, question ಕೇಳ್ತಾರೆ ಏನು ಅಂದ್ರೆ derive an integrated rate equation for 0 order kinetics ಅಥವಾ 0 order reaction ಅಂತ ಕೇಳ್ತಾರೆ. Okay, so that's what I am writing, that is derivation of 0 order reaction. 0 order reaction ಅಥವಾ 0 order kinetics ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಡಿರೈವ್ ಮಾಡ್ತಾ ಇದ್ದೀವಿ. ಓಕೆ, ದಟ್ ಈಸ್ ಡಿರೈವ್ ಆ್ಯನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ 0 ಆರ್ಡರ್. ನೋಡಿ, ನಿಮ್ಗೆ ಅಸೈನ್ಮೆಂಟ್ಸ್ ಇದೆ. ಓಕೆ, ಇವನ್ನ ಕಂಪಲ್ಸರಿಯಾಗಿ ಎಲ್ಲರೂ ಕಲಿಬೇಕು. 2 ಇದೆ, 0 ಆರ್ಡರ್ ಆ್ಯಂಡ್ ಫಸ್ಟ್ ಆರ್ಡರ್. ಇದಕ್ಕೆ ಸಂಬಂಧಪಟ್ಟಂಗೆ ಹಾಫ್ ಲೈಫ್ ಇದೆ. ಇವೆ 4 ಡಿರೈವೇಷನ್ಸ್ ಇದೆ.
ಕಂಪಲ್ಸರಿ ಎಲ್ರಿಗೂ ಕೂಡ ಬರಬೇಕು. ಓಕೆ, ನಾವು ಲೆಟ್ಸ್ ಸಿ ಎ ಝೀರೋ ಆರ್ಡರ್ ಕೈನೆಟಿಕ್ಸ್. ಓಕೆ, ಕನ್ಸಿಡರ್ ಎ ಝೀರೋ ಆರ್ಡರ್ ಕೈನೆಟಿಕ್ಸ್. ಕನ್ಸಿಡರ್ ಎ ಝೀರೋ ಆರ್ಡರ್ reaction. Zero order reaction, that is R2P. Okay, reaction ಆಗ್ತಾ ಇದೆ. ಏನು ರಿಯಾಕ್ಷನ್ ಅಂದ್ರೆ ರಿಯಾಕ್ಟೆಂಟ್ ಟರ್ನ್ಸ್ ಇಂಟು ಪ್ರಾಡಕ್ಟ್. ರಿಫಾಲಿಂಗ್ ಎಂತ ಆರ್ಡರ್ ಇದು? ಝೀರೋ ಆರ್ಡರ್ ಇಟ್ ಈಸ್. ರಿಫಾಲಿಂಗ್ ಝೀರೋ ಆರ್ಡರ್ ಹೆಂಗೆ ಅಂತ ನಿಮಗೆ ಗೊತ್ತಿದೆ. ಏನು ಪವರ್ಸ್ ಏನು ಬರಬೇಕು? ಝೀರೋ ಬರಬೇಕು. ಪವರ್ ಝೀರೋ ಯಾವಾಗ ಬರೋಕ್ಕೆ ಸಾಧ್ಯ? ನಿಮ್ಮ ಕೋಇಫಿಷಿಯಂಟು ಏನು ಕನ್ಸಿಡರ್ ಆಗಬಾರ್ದು. ಓಕೆ, ಹಂಗೆ ಆಗಬಾರ್ದು ಅಂದರೆ ಆಲ್ಮೋಸ್ಟ್ ಈ ಥರ ಝೀರೋ ಆರ್ಡರ್ ರಿಯಾಕ್ಷನ್ಸ್ ಯಾವಿದ್ದಾವೆ ಅಂದರೆ ಗ್ಯಾಷಿಯಸ್ ರಿಯಾಕ್ಷನ್ಸ್. ರಿಫಾಲಿಂಗ್ ಸೊ ಡಿಕಂಪೋಸಿಷನ್ ಆಫ್ ಅಮೋನಿಯಾ ಇರ್ಬೋದು, ಅಥವಾ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಅಯೋಡೈಡ್ ಇರ್ಬೋದು, ಅಥವಾ ಫಾರ್ಮೇಷನ್ ಆಫ್ HCl ಗ್ಯಾಸ್. ಓಕೆ, ಆಲ್ ದೀಸ್ ಕಮ್ಸ್ ಅಂಡರ್ ಝೀರೋ ಆರ್ಡರ್ ರಿಯಾಕ್ಷನ್. ಓಕೆ, now let's derive. ರಿಫಾಲಿಂಗ್ see here it's an zero order reaction ಅಂತ ಕನ್ಸಿಡರ್ ಮಾಡಿದ್ವಿ. Okay, now let's write a rate equation for this. That is rate is equal to, okay, so rate equation ನಿಮಗೆ ಗೊತ್ತಿದೆ, law of mass action ಆದ್ರೂ ಬರೀಬಹುದು. ಓಕೆ, ಅಥವಾ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಆದ್ರೂ ಬರೀಬಹುದು. ಇಲ್ಲಿ ಫಸ್ಟ್ ನಾನು ರೇಟ್ ಲಾ ಅಥವಾ ರೇಟ್ ಎಕ್ಸ್ಪ್ರೆಷನ್ ಅಥವಾ ಲಾ ಆಫ್ ಮಾಸ್ ಆಕ್ಷನ್ ರಿಫಾಲಿಂಗ್ ಇದನ್ನು ಬರ್ಕೊಂತಾ ಇದ್ದೀನಿ. ದಟ್ ಈಸ್ ರೇಟ್ is equal to minus K into concentration of R means reactant. ಇದರ ಪವರ್ ಏನೀಗ zero. Why it is zero? Because it is zero order kinetics. That's why the power is rising to zero. Very fine. ನಿಮಗೆ ಗೊತ್ತಿರಲಿ anything to the power zero, that's always 1. Very fine. That means rate is equal to K into 1, because R to the power of 0 is equal to 1. Then okay, so now K into 1, consider this is equation 1. Okay, so now rate equation ಬರ್ದಿದ್ದೀನಿ in terms of rate law ಅಥವಾ rate expression. Follow. So ಇದೇ rate equation ನಾನು ಇನ್ನೊಂದು ಫಾರ್ಮ್ ಅಲ್ಲಿ ಬರೀಬಹುದು, that is called as differential rate equation. Differential rate equation. How to write? See, rate is equal to minus dr by dt. ಬರೀಬಹುದಾ? Rate is equal to minus ಯಾಕೆ? Reactant concentration always decreases as the time passes, right? That is minus dr by dt. What it is? Differential rate equation. Differential rate equation. Now if you see the equation 1 and 2, both are what? Rate equations. ಎರಡು ಏನು ರೇಟ್ ಇದೆ. ನೀವು NHS ಕಡೆ ನೋಡಿದ್ರೆ ಇಲ್ಲೂ ರೇಟ್ ಇದೆ, ಇಲ್ಲೂ ರೇಟ್ ಇದೆ. ಎರಡು ರೇಟ್ಸ್ ಅಂದ್ರೆ ಯಾರು ಈಕ್ವಲ್ ಅಂತ. ನಾವು equate equation 1 and 2 because both are rate equations only. That's it. So ಇಲ್ಲೇನಿದೆ minus dr by dt is equal to K. ಕರೆಕ್ಟಾ? ಏನಿದೆ? K. ಓಕೆ, ಸೊ ಇದನ್ನ ಈಗ ನಾನು ರೀಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮೈನಸ್ dr by dt is equal to K ಅಂತ ಇರೋದನ್ನ ನೀಟಾಗಿ ಒಂದು ಡಿಫರೆನ್ಷಿಯಲ್ ಫಾರ್ಮಿಗೆ ತಗೊಂಡ್ಬರ್ತಾರೆ. ಹೆಂಗೆ ಸರ್? ಲೆಟ್ಸ್ ಮೈನಸ್ dr by dt ಇದೆ, ಮೈನಸ್ ನ ರೈಟ್ ಸೈಡ್ ಕರ್ಕೊಂತಾ ಇದ್ದೀನಿ. ಸೊ ದಟ್ ಐ ಲೆಫ್ಟ್ ಔಟ್ ವಿತ್ ಓನ್ಲಿ dr. ರಿಫಾಲಿಂಗ್ ನೆಕ್ಸ್ಟ್ is equal to minus K. ಈ ಮೈನಸ್ ಈ ಕಡೆಗೆ ಬಂದಿದೆ, ದಟ್ಸ್ ವೈ ಮೈನಸ್ K. ಈ dt ಏನಿದೆ ಕೆಳಗೆ ನಾವು ಐ ಆಮ್ ಮಲ್ಟಿಪ್ಲೈಯಿಂಗ್ ವಿತ್ ದಿಸ್ ಒನ್ K ಕಾನ್ಸ್ಟೆಂಟ್. ಓಕೆ, ಸೊ ದಟ್ K into dt. ರಿಫಾಲಿಂಗ್ ಸೊ ಈಗ ನಮ್ಮ ಹೋಲ್ ಇಕ್ವೇಷನ್ ಯಾವ ಫಾರ್ಮ್ ಅಲ್ಲಿ ಇದೆ? ಡಿಫರೆನ್ಷಿಯಲ್ ಫಾರ್ಮ್ ಅಲ್ಲಿ ಇದೆ. ಒನ್ಸ್ ದ ರಿಯಾಕ್ಷನ್ ಈಸ್ ಇನ್ ಡಿಫರೆನ್ಷಿಯಲ್ ಫಾರ್ಮ್, ಐ ಮೀನ್ ಇಕ್ವೇಷನ್, then it is easy to integrate. Okay, so now it's our duty to integrate. ಯಾವ ಸೈಡ್? ಎರಡು ಸೈಡ್ ಮಾಡಬೇಕು. ಯಾಕೆ? ಇಲ್ಲೂ ಡಿಫರೆನ್ಷಿಯಲ್ ಫಾರ್ಮ್ ಇದೆ, ಇಲ್ಲೂ ಡಿಫರೆನ್ಷಿಯಲ್ ಫಾರ್ಮ್ ಇದೆ. ಓಕೆ, ಸೊ ದಟ್ಸ್ ವೈ integrate on both sides. Integrate on both sides. Okay, that means integration of dr is equal to, ನಿಮಗೆ ಗೊತ್ತಿರಲಿ ಕಾನ್ಸ್ಟೆಂಟ್ಸಿಗೆ ಇಂಟಿಗ್ರೇಷನ್ ಇಲ್ಲ ಅಲ್ವಾ? ಇಲ್ಲಿ K ಏನಿದೆ ದಟ್ ಈಸ್ ಕಾನ್ಸ್ಟೆಂಟ್, ಸೊ ದಟ್ಸ್ ವೈ ವಿ ಲೆಫ್ಟ್ ಆಸ್ ಇಟ್ ಇಸ್.
that is minus k into integration of dt. Okay, if I am not wrong, you know the formula of integration of dx. Okay, ಏನಪ್ಪ integration of dx is equal to x is correct. Integration of dx is the x. Okay, so ಈಗ ಇದನ್ನ ಅಪ್ಲೈ ಮಾಡ್ಕೊಂಡ್ರೆ integration of dr ಅಂದ್ರೆ ಏನು okay is equal to minus k constant is. So integration of dt ಅಂದ್ರೆ ಅಪ್ಲೈ ಮಾಡ್ಕೊಂಡ್ರೆ integration of dx ಅಂದ್ರೆ x ಫಾರ್ಮುಲಾ. Okay, now integration of dt ಅಂದ್ರೆ t plus I am introducing a constant, that is I is called as integration constant. In mathematics you will get C. Very fine. But ಇಲ್ಲಿ ನಾವು I ಅಂತ ತಗೊಳ್ತಾ ಇದ್ದೀವಿ. Okay, so ಈಗ ಇಲ್ಲಿಗೆ ಮುಗಿತಾ ಸರ್? ನೋ. ವೆರಿ ಫೈನ್. ನಾನು ಇದನ್ನ ಯಾಕೆ ಮಾಡಕ್ಕೆ ಹೊರಟೆ ಅಂದ್ರೆ ನನಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂಡ್ ಫೈನಲ್ ಕಾನ್ಸಂಟ್ರೇಷನ್ ಗೊತ್ತಾದಾಗ ರೇಟ್ ಆಫ್ ರಿಯಾಕ್ಷನ್ ಎಷ್ಟಿದೆ ಯಾವ ಟೈಮಿಗೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಡಿರೈವ್ ಮಾಡಕ್ಕೆ ಹೊರಟಿದೆ. ದಟ್ ಈಸ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಝೀರೋ ಆರ್ಡರ್ ಕೈನೆಟಿಕ್ಸ್. ಓಕೆ, ಸೊ ಈಗ ನನಗೆ ಇನಿಷಿಯಲ್ ಫೈನಲ್ ಎಲ್ಲ ಗೊತ್ತಿರಬೇಕಾಗಿರೋದ್ರಿಂದ ನಾನು ಈಗ ಒಂದು ಚೇಂಜಸ್ ಮಾಡ್ತೀನಿ. ಏನ ಚೇಂಜಸ್ ಅಂದ್ರೆ ಇಲ್ಲಿ ನೋಡಿ, ಈಗ ಏನು ಆರ್ ಇದೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ದಟ್ ಈಸ್ ಕನ್ಸಿಡರ್ಡ್ ಟು ಬಿ ಕಾಲ್ಡ್ ಆಸ್ ಫೈನಲ್ ಕಾನ್ಸಂಟ್ರೇಷನ್. ವಾಟ್ ಇಟ್ ಈಸ್? ಫೈನಲ್ ಕಾನ್ಸಂಟ್ರೇಷನ್. ಓಕೆ, ಈಗ ಇದರ ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಿತ್ತು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೊರಟ್ರೆ ಯಾವಾಗ ನಿಮಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಸಿಗಕ್ಕೆ ಸಾಧ್ಯ? ರಿಯಾಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ರಿಯಾಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಂದರೆ ಟೈಮ್ ಏನು? ಟೈಮ್ ಈಸ್ ಈಕ್ವಲ್ ಟು 0. ಓಕೆ, ಅಪ್ಲೈ ಮಾಡಿ. ಕನ್ಸಿಡರ್ ದಿಸ್ ಈಕ್ವೇಷನ್ 3 ಅಂತ ಅನ್ಕೊಳ್ಳಿ. when t is equal to 0, that means time 0 ಇದ್ದಾಗ ಸರಿ ಫೈನ್. r ಏನಾಗುತ್ತೆ? r not r. Okay, when time is equal to 0, then r is equal to r naught. Okay, inside the r naught ಅಂದ್ರೆ r naught means initial concentration. That means reaction proceed ಆಗಕ್ಕಿಂತ ಮುಂಚೆ ನಿಮ್ಮ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಿತ್ತಲ್ಲ ಅದನ್ನು ನಾವು ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಕರೀತೀವಿ. ಇದು ಯಾವಾಗ ಬರಕ್ಕೆ ಸಾಧ್ಯ? ರಿಯಾಕ್ಷನ್ ಪ್ರೊಸೀಡ್ ಆಗಕ್ಕಿಂತ ಮುಂಚೆ. ರಿಯಾಕ್ಷನ್ ಪ್ರೊಸೀಡ್ ಆಗಿಲ್ಲ ಅಂದ್ರೆ ಅರ್ಥ ಏನು? when t is equal to 0. So now this two values substitute here. Okay, when t is equal to 0 ಅಂದ್ರೆ ಇಲ್ಲಿ 0 ಬರುತ್ತೆ ಈ ಜಾಗಕ್ಕೆ. So that 0 into k ಅಂದ್ರೆ 0. ವೆರಿ ಫೈನ್. ಆ ಜಾಗಕ್ಕೆ ನೀವು ಏನು ಬರೀಬೇಕು? r naught. So that ನಿಮಗೆ I is equal to r naught ಅಂತ ಬರುತ್ತೆ. So that is r naught is equal to minus k into 0 plus I. So ಇದು 0 ಆಯಿತು. So that r naught ಅಷ್ಟೇ ಉಳಿಯುತ್ತೆ. So I is equal to r naught ಬಂದಿದೆ. r naught. Consider this is equation 4. Very fine. So ಈಗ I value ಬಂದಾದ್ಮೇಲೆ if you substitute in 3, very fine. So now 4 in 3, if you substitute, what happens? ಇಲ್ಲಿ ನೋಡಿ, r ಏನಿದೆಯೋ r ಅದೇ. Okay, is equal minus k t plus I ಜಾಗಕ್ಕೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ನೀವು ಈ r naught ವ್ಯಾಲ್ಯೂ ಇದೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. So that it becomes r naught. Very fine. So ಈಗ rearrange ಮಾಡ್ಕೊಂಡ್ರೆ ಈ r naught ನ ಈ ಕಡೆ ತಗೊಂಡ್ರೆ so this is r minus r naught is equal to minus k into t. minus k into t. ಕಾಣಿಸುತ್ತಲ್ವಾ? ಸೊ ಈಗ ಇಲ್ಲಿ ಮೈನಸ್ ನಮಗೆ ಮೈನಸ್ ಸರಿ ಹೋಗ್ತಾ ಇದೆ. we can make it into positive. ಇದು ಪಾಸಿಟಿವ್ ಆಗಬೇಕು ಅಂದ್ರೆ ಇವೆರಡನ್ನು ಏನು ಮಾಡಬೇಕು? ಇಂಟರ್ಚೇಂಜ್ ಮಾಡಬೇಕು. ಸೊ ಇವೆರಡು ಇಂಟರ್ಚೇಂಜ್ ಆಗಬೇಕು ಅಂದ್ರೆ ಸೊ r minus r naught ಇರೋದನ್ನ r naught minus r ಅಂತ ಬರುತ್ತೆ. ಬರೀಬಹುದಾ? r naught minus r. So that it comes to k t. ಸೊ ನನ್ನ ಟಾರ್ಗೆಟ್ ಏನಪ್ಪ? ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಝೀರೋ ಆರ್ಡರ್ ಕೈನೆಟಿಕ್ಸ್ ಡಿರೈವ್ ಮಾಡಕ್ಕೆ ಹೊರಟಿದೆ. ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಅಂದ್ರೆ ಯಾವ? ರೇಟ್ ಕಾನ್ಸ್ಟೆಂಟ್ ಬೇಕು. ಕರೆಕ್ಟಾ? ದಟ್ ಮೀನ್ಸ್ ರೇಟ್ ಕಾನ್ಸ್ಟೆಂಟ್ ಬೇಕಂದ್ರೆ k is equal to r naught minus r divided by k. So this is your integrated rate equation for zero order kinetics. Okay, ನಿಮಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಫೈನಲ್ ಕಾನ್ಸಂಟ್ರೇಷನ್ ಗೊತ್ತಾಯಿತು ಅಂದ್ರೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ
ರೇಟ್ ಕಾನ್ಸ್ಟೆಂಟ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಫಾಲೋಯಿಂಗ್. ಸೊ ದಿಸ್ ಇಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ zero order kinetics, ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸೇಕ್ ಆಫ್ 3 marks. ಓಕೆ, ಸೊ ಇದಕ್ಕೆ ಗ್ರಾಫ್ ಕೂಡ ಬರುತ್ತೆ. ಇಲ್ಲಿ ನೋಡಿ ಗ್ರಾಫ್ ಬರೆದಿದ್ದೀವಿ. ಫಾಲೋಯಿಂಗ್. See here, you have an equation. Consider concentration of R, that means final concentration is equal to minus K. K means rate constant into T. This is time plus R naught anta. Okay. ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಇದು ಅಂದ್ರೆ ನೋಡಿ y is equal to mx plus c ಫಾರ್ಮ್ ಅಲ್ಲಿ ಇದೆ. Okay. So y is equal to mx plus c ಎಲ್ಲೋ ಕೇಳಿದೀವಲ್ಲ ಅನ್ಸುತ್ತೆ. Of course you are right. It's an line equation. Following. So ಇಲ್ಲಿ y and x are variables and m is slope, following, and c is intercept ಅಂತ ಕರೀತಾರೆ. ಓಕೆ, ಸೊ ಈಗ ನೀವು ಈ ಪರ್ಟಿಕ್ಯುಲರ್ ಇಕ್ವೇಷನ್ ಗೆ ಗ್ರಾಫ್ ಡ್ರಾ ಮಾಡಿದ್ರೆ ನೇಚರ್ ಆಫ್ ಗ್ರಾಫ್ ಹೇಗೆ ಬರುತ್ತೆ ಲೆಟ್ಸ್ ಸಿ. ಓಕೆ, ಸೊ ಯಾರು ವರ್ಸಸ್ ಯಾವ್ದು ಮಾಡಬೇಕು ಈಗ x ವರ್ಸಸ್ y. ಓಕೆ, ಕನ್ಸಿಡರ್ ದಿಸ್ ಇಸ್ x ಆಕ್ಸಿಸ್, ದಿಸ್ ಇಸ್ y ಆಕ್ಸಿಸ್. ಇಲ್ಲಿ y ಯಾರಪ್ಪ concentration of R. That means this is concentration of R. That is reactant concentration. This is time T. Are you following? Are you following? So now see here, slope is that is m. ಇದು ಕಂಪೇರ್ ಮಾಡ್ಕೊಂಡು ಇಲ್ಲಿ ಏನು ಬರ್ತಾ ಇದೆ k ಬರ್ತಾ ಇದೆ. k ಹಿಂಗಡೆ ಏನಿದೆ ಮೈನಸ್. ಓಕೆ, that means now we are getting a negative slope. Negative slope. ನೆನಪಿಟ್ಕೊಳ್ಳಿ, ಯಾವಾಗ ನೆಗೆಟಿವ್ ಸ್ಲೋಪ್ ಬರ್ತಾ ಇದೆ ಅಂದ್ರೆ ಅದು ಹೇಗೆ ಬಂದಿರುತ್ತೆ ಅಂತ ಈ ತರ ಬಂದಿರುತ್ತೆ. ಫಾಲೋಯಿಂಗ್. ಏನು ಸರ್ ಇದು ಇದಕ್ಕೆ ಅಂದ್ರೆ ಇಲ್ಲಿ ನೋಡಿ, ಇದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಇದು ಟೈಮ್. ಓಕೆ, ಟೈಮ್ ಪಾಸ್ ಆದಂಗೆಲ್ಲ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ದಟ್ಸ್ ವಾಟ್ ಐ ಹ್ಯಾವ್ ರಿಟನ್. ಓಕೆ, ನೌ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಸ್ಲೋಪ್, ಇಲ್ಲಿ ಸ್ಲೋಪ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ ನೌ a b c. Okay, so that is slope is equal to AB by BC ಅಂತ ಬರುತ್ತೆ. ಕರೆಕ್ಟಾ? ಸೊ AB by BC ಯಾವುದಕ್ಕೆ ಈಕ್ವಲ್ ಆಗಿದೆ ಇಲ್ಲಿ ಸ್ಲೋಪ್ m ಅಂದ್ರೆ that is minus k. ಸ್ಲೋಪ್ is equal to minus k. ಇಲ್ಲಿ ಏನಿದೆ ನಮಗೆ ಅಂದ್ರೆ ನೆಗೆಟಿವ್ ಸ್ಲೋಪ್ ಇದೆ. ಯಾವ ಸ್ಲೋಪ್? ನೆಗೆಟಿವ್ ಸ್ಲೋಪ್. ಓಕೆ, ಸೊ ದಿಸ್ ಇಸ್ ನೇಚರ್ ಆಫ್ ಗ್ರಾಫ್ ಫಾರ್ zero order kinetics. Sometimes 1 marks ಗೆ ಈ ಗ್ರಾಫ್ ಕೊಟ್ಬಿಟ್ಟು ಇದು ಯಾವ ಆರ್ಡರ್ ಅಥವಾ ಯಾವ ಆರ್ಡರ್ ಕೈನೆಟಿಕ್ಸ್ ಅಂತ ಕೇಳಿದ್ರೆ ಯು ಮಸ್ಟ್ ರೈಟ್ ಇಟ್ ಇಸ್ zero order kinetics. ಪರೀಕ್ಷೆ ಕೊಟ್ಟ ತಕ್ಷಣ ನಿಮಗೆ ಡಿಸೈಡ್ ಮಾಡಬೇಕು. ಇನ್ನೊಬ್ರು ಬೇಕು, ಯಾರು ಹೇಳಿ? ಸಿ ಆರ್ ನಾಟ್. ಕರೆಕ್ಟಾ? ಸಿ ಅಂದ್ರೆ ಏನು? ಇಂಟರ್ಸೆಪ್ಟ್. ಇಂಟರ್ಸೆಪ್ಟ್ ಯಾವಾಗ ಬರುತ್ತೆ ನೋಡಿ, ಈ ಪಾಯಿಂಟ್ ನ ನೀವು ಎಕ್ಸ್ಟ್ರಾಪೋಲೇಟ್ ಮಾಡಿದ್ರೆ, ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಟಚ್ ಆಗುತ್ತೆ. ಕರೆಕ್ಟಾ? ಈ ಟಚ್ ಆಗಿರೋ ಪಾಯಿಂಟ್ ಏನಿದೆ ದಿಸ್ ಈಸ್ ಆರ್ ನಾಟ್. ಆರ್ ನಾಟ್. ಓಕೆ, ಆರ್ ನಾಟ್ ಮೀನ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇಲ್ಲಿಂದ ಇನಿಷಿಯಲ್ ಕಾನ್ಸಂಟ್ರೇಷನ್, ಇಲ್ಲಿಂದ ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಫೈನಲ್ ಕಾನ್ಸಂಟ್ರೇಷನ್. ಓಕೆ, ಸೊ ದಿಸ್ ಇಸ್ ಹೋಲ್ ಈಕ್ವೇಷನ್, ದಟ್ ಈಸ್ ಗ್ರಾಫ್ ಫಾರ್ ದಿಸ್ ಈಕ್ವೇಷನ್, ದಟ್ ಈಸ್ zero order kinetics. ಓಕೆ, ಸೊ ಇದು 3 ಮಾರ್ಕ್ಸು, ಇದು ಗ್ರಾಫು 1 ಮಾರ್ಕ್ಸು. ಸಮ್ಟೈಮ್ಸ್ ಈ ಈಕ್ವೇಷನ್ ಕೂಡ ಇಂಪಾರ್ಟೆಂಟ್, ಡೈರೆಕ್ಟಾಗಿ ಕೇಳ್ತಾರೆ, ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ zero order kinetics. ಸಿಮಿಲರ್ಲಿ ನಾವು ಇದೇ ಥರದ್ದೇ ಫಸ್ಟ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ರಿಫಲೈನ್. ಸೊ ಫಸ್ಟಿಗೆ ನಾನೀಗ ಇದನ್ನೇ ಇಟ್ಕೊಂಡು ಫಸ್ಟ್ ಆರ್ಡರ್ ಬೇರೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಜಸ್ಟ್ ಏನೇನು ಅಷ್ಟೇ ಚೇಂಜ್ ಮಾಡ್ತೀನಿ ಅಂತ ನೀಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇದು zero order. ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್, ಯಾವ ಆರ್ಡರ್ಗೆ? ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕನ್ಸಿಡರ್ ಎ ಝೀರೋ ಅಲ್ಲ, ಈಗೇನು ಫಸ್ಟ್ ಆರ್ಡರ್. ಕನ್ಸಿಡರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್, ದಟ್ ಈಸ್ R2 P. ಏನು ಸರ್ ಮತ್ತೆ R2 P? ಆಫ್ ಕೋರ್ಸ್ reactants are turns into product as the time passes, right? But order of the reaction ಏನು first order. Okay, so that is R2 P. ಈಗ ಸೇಮ್ ಪ್ರೊಸೀಜರ್. ಫಸ್ಟ್ ನೀವು ರೇಟ್ ಈಕ್ವೇಷನ್ ಬರ್ಕೋಬೇಕು, ದಟ್ ಈಸ್ ರೇಟ್ ಎಕ್ಸ್ಪ್ರೆಷನ್ ಆರ್ ರೇಟ್ ಲಾ ಆರ್ ಲಾ ಆಫ್ ಮಾಸ್ ಆಕ್ಷನ್. ಓಕೆ, ಸೊ ದಟ್ ಈಸ್ ರೇಟ್ ಈಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ R. ಪವರ್ ಏನಪ್ಪ? ಪವರ್ 1. ಯಾಕೆ 1? It is first order, that's why it is 1. Okay, so now R to the power 1.
r to the power 1 ಅಂದ್ರೆ ಕನ್ಸಿಡರ್ ಆಯ್ತು. ಎಸ್ ಆಫ್ ಕೋರ್ಸ್, ಯಾಕೆ ಇದಕ್ಕೊಂದು ವ್ಯಾಲ್ಯೂ ಇದೆ ಅದಕ್ಕೆ ಅದು ಹಂಗೆ ಇರುತ್ತೆ. ಸೊ ಕನ್ಸಿಡರ್ ದಿಸ್ ಇಸ್ ಇಕ್ವೇಷನ್ 1. ಓಕೆ, ಸೊ ನಾವು ನೆಕ್ಸ್ಟ್ ರೇಟ್ ಇಕ್ವೇಷನ್ ಬರ್ಕೊಳ್ಳಿ. ಯಾವುದೋ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್. ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್ ಅಂದ್ರೆ ಇಲ್ಲಿದೆ. ಓಕೆ, ಸೊ ನಾವು ಯಾವ ರೈಟಿಂಗ್ ಡಿಫರೆನ್ಷಿಯಲ್ ರೇಟ್ ಇಕ್ವೇಷನ್, ದಟ್ ಈಸ್ rate is equal to minus dr by dt. So this is equation 2. Okay na? So you get ಎರಡು rate equations. Okay, that means these two can be equated. That is minus dr by dt is equal to k into concentration of r. Power 1 ಇದೆ ಬರೆದ್ರು ಓಕೆ, ಬರಲಿಲ್ಲ ಅಂದ್ರೆ ಓಕೆ. ಓಕೆ, ಸೊ ನಾವು ದಿಸ್ ಇಸ್ 1 is equal to 2 ತಾನೆ. ಓಕೆ, ಸೊ ಈಗ ಸ್ವಲ್ಪ ರಿಅರೇಂಜ್ ಮಾಡ್ಕೊಳಕ್ಕೆ ನೋಡ್ಕೊಂತಾ ಇದ್ದೀನಿ ನಾನು. ಯಾಕೆಂದ್ರೆ ಇಲ್ಲೂ ಆಗಿದೆ, ಇಲ್ಲೂ ಕೂಡ ಆಗಿದೆ. ಲೈಕ್ ಟರ್ಮ್ಸ್ ಏನು ಮಾಡ್ಕೋಬೇಕು, ಒನ್ ಸೈಡ್ ತಂದ್ಕೋಬೇಕು. ಓಕೆ, ಸೊ ಈ ಮೈನಸ್ ಈ ಕಡೆ ಕಳಿಸ್ತಾ ಇದ್ದೀನಿ. ಸೊ ದಟ್ ಡಿ ಆರ್ ಬೈ ಆರ್ is equal to minus k into dt. Okay, so like terms one kade ತಗೊಂಡು differential form ಗೆ ತಗೊಂಡು ಬಂದಿದ್ದೀವಿ. Okay, so once ನೀವು differential form ಗೆ ತಂದ್ಮೇಲೆ, okay, once ಈ equation ಅನ್ನು differential form ಗೆ ತಂದ್ಮೇಲೆ what we can able to do, we can able to do integration for it. Okay, so now integrate on both sides. Integrate on both the sides. ಎರಡು ಕಡೆ ಈಗ ಇಂಟಿಗ್ರೇಷನ್ ಮಾಡಿ. So now what do you have? Integration of dr by r is equal to minus k. It is constant. Okay, so integration of dt. Wow. So you know the formula, integration of dx is equal to x, but you don't know the formula of integration of dx by x. Andre sadhyakke. Okay, if you know the formula in mathematics, integration of dx by x is log x anta barbidutte. Refer, but log x annadu enide alla adu log to the base e form alli irutte. Sorry, log to the base 10 form alli irutte. Okay, actually chemistry ಅಥವಾ physics ಅಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ log to the base 10 ಗೆ ಹೋಗೋಣ. We first write it in the form of log to the base e. Okay, log to the base e na ನಾವು ln ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ln ರಿಫರ್, ಈ ln ನ ನೀವು log ಮಾಡಬೇಕು ಅಂದ್ರೆ you need to multiply by a value that is 2.303. Okay, ಏನು ಮಾಡೋದಕ್ಕೆ, log to the base e ನ log to the base 10 ಮಾಡಬೇಕು ಅಂದ್ರೆ ನೀವು log to the base 10 ನ ಯಾವ ಜೊತೆ ಮಲ್ಟಿಪ್ಲೈ ಮಾಡಬೇಕು, 2.303 ಇಂದ ಮಲ್ಟಿಪ್ಲೈ ಮಾಡಬೇಕು. ನೋಡೋಣ. Okay, so ಈಗ ಇನ್ನೊಂದು ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ dx by x is equal to ln x. ln x actually maths ಅಲ್ಲಿ ಅಂದ್ರೆ log x, ನಾವಿಲ್ಲಿ log to the base e ಬರೀತಾ ಇದ್ದೀವಿ, that's why it is ln x. So now apply here, integration of dr by r ಅಂದ್ರೆ ln r is equal to minus k integration of dt t plus I, that I is integration constant. Okay, so this is considered equation 3. As usual again same, ನಮೀಗ ಒಂದು equation ಸಿಕ್ಕಿದೆ. ಸೊ ಈಗ ನಾನು ಮಾಡಿಕೊಟ್ಟಿರೋದು ಏನು, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಇಫ್ ಐ ನೀಡ್ ಇಟ್, I must know the initial concentration and final concentration. Okay, anyhow I have a final concentration, that is R. I need a initial concentration. Initial concentration, when it is possible, before the commencement of the reaction. That means when t is equal to 0 idaga r is equal to ಏನಾಗಿರುತ್ತೆ, r naught ಆಗಿರುತ್ತೆ, as like in the last session. Okay, that is when t is equal to 0, t is equal to 0, r is equal to r naught, r is equal to r naught. Now substitute in equation 3. So that is ln r ಜೊತೆಗೆ ಏನಾಗಬೇಕು, r naught is equal to minus k into t ಜೊತೆಗೆ 0. 0 ಅಂದ್ರೆ ಏನು, total 0. It left out with only I. Correct? So consider this is equation 4. Now 4 in 3 ನೀವು substitute ಮಾಡಿದ್ರೆ, okay,
See here, I value no ln r naught. ಇನ್ನು ಉಳಿದಿದ್ದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ then it is ln r is equal to minus kt plus ln r naught because I value is r naught. That's why. Okay. Sorry, ln r naught. So ಈಗ ಈ ಕಡೆ ಕಮ್ಮಿ ಮಾಡೋಣ. So ln r minus ln r naught is equal to minus kt. You know this R is final concentration of reactant. This is initial concentration of reactant. Okay. So ಈಗ ಇಲ್ಲಿ ಮೈನಸ್ ಈ ಮೈನಸ್ ನ ನೀವು ಪ್ಲಸ್ ಮಾಡಬೇಕು. ಇವೆರಡು ಇಂಟರ್ಚೇಂಜ್ ಮಾಡಬೇಕು. That is ln r naught minus ln r is equal to kt. Okay. So ಇಲ್ಲೊಂದು ಫಾರ್ಮುಲಾ ನಿಮಗೆ ನೆನಪಾಗಬೇಕು. ಎಕ್ಸ್ಪೋನೆನ್ಷಿಯಲ್ ಇದೊಂದು ಬೇಸಿಕ್ ಫಾರ್ಮುಲಾ ನಮಗೆ ಏನು ಅಂದ್ರೆ ಸಿ ln m minus ln n is equal to ln m by n ಅಂತ ಬರುತ್ತೆ. ಓಕೆ, ಫಾರ್ಮುಲಾಸ್ ಇದೆ. ln m minus ln n is equal to ln m by n ಅಥವಾ ln m plus ln n ಇದ್ರೆ ln m into n ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಆ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡ್ರೆ ln r naught minus ln r is equal to kt ಅಂತ ಇದೆ. ದಟ್ ಮೀನ್ಸ್ ಇಲ್ಲಿ ಏನಂತ ಬರೆಯಬಹುದು ನಾನೀಗ ln r naught divided by r is equal to kt ಅಂತ ಬರೆಯಬಹುದು. ಓಕೆ, ಸೊ ನೆಕ್ಸ್ಟ್ ನನಗೆ ಏನು ಬೇಕು? ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಫಸ್ಟ್ ಆರ್ಡರ್ ಬೇಕು. ದಟ್ ಮೀನ್ಸ್ ಐ ನೀಡ್ ಟು ಕ್ಯಾಲ್ಕುಲೇಟ್ k. ಓಕೆ, k ಇಟ್ಕೊಳ್ಳಿ, t ಕೆಳಗಡೆಗೆ ಕಳಿಸಿ. ದಟ್ ಮೀನ್ಸ್ ಇಲ್ಲಿ ಬರಿತಾ ಇದ್ದೀನಿ k is equal to 1 divided by t ln r naught divided by r. Okay, ln r naught divided by r. So ಈಗ ln ಇದೆ, ln ನ log ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ 2.303 ನ ಮಲ್ಟಿಪ್ಲೈ ಬೇಸ್ ಟು ದ e ಇರಲ್ಲ, ಬೇಸ್ ಟು ದ 10 ಮಾಡಬೇಕು ಅಂದ್ರೆ ಯು ನೀಡ್ ಟು ಮಲ್ಟಿಪ್ಲೈ ಬೈ 2.303 ಮಲ್ಟಿಪ್ಲೈ. ಸೊ k is equal to 2.303 divided by t. ln is equal to log r naught divided by r. Okay, so this is your final equation, that is integrated rate equation for first order kinetics. Okay, so where k is rate constant, t is time, and r naught is initial concentration and r is final concentration. Initial concentration, final concentration ಗೊತ್ತಿದ್ದು t ಯಾವ ಟೈಮಿಗೆ ಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ಕೊಂಡ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you can able to calculate rate constant. Okay, so this is integrated rate equation for first order, very important. Okay, so based on these formula they are going to ask a 3-mark question. Okay, if suppose they are not able to ask the question, that is integrated rate equation for zero order or first order derivation ಕೇಳಿಲ್ಲ ಅಂದ್ರೆ they will surely ask the problem based on this one, or one more formula is there based on that one. Okay, now graph ನೋಡ್ಬೋದಾ? ಎಲ್ಲಿ ಗ್ರಾಫ್ ಬರೆಯೋಕ್ಕೆ ಸಾಧ್ಯ? ಇಲ್ಲಿ ಬನ್ನಿ. ಓಕೆ, ಯಾವ ಫಾರ್ಮಲ್ ಇದೆ? y m x plus c. ಓಕೆ, ಲೈನ್ ಈಕ್ವೇಷನ್. Now draw a graph. X axis, that is time t, right? Now this is ln r, correct? Y ಏನಿದೆ? ln r ಇದೆ. Okay, what is the nature of graph ಅಂತ ನೋಡಿದ್ರೆ ಇಲ್ಲಿ ನೆಗೆಟಿವ್ ಇರೋದ್ರಿಂದ nature of graph will be like this. That means it will have a negative slope, that is slope is equal to minus k. Okay, so now ಇದನ್ನು ನೀವು extrapolate ಮಾಡಿದ್ರೆ it touches here, that is ln r naught, ln r naught, that is intercept. Okay, so ಇಲ್ಲಿಂದ ಸ್ಟಾರ್ಟ್ ಆಗಿದೆ ರಿಯಾಕ್ಷನ್, ಇಲ್ಲೆಲ್ಲವರೆಗೂ ಕಂಟಿನ್ಯೂ ಆಗುತ್ತೆ as the time proceeds. Okay, difference between 0 and first ಏನು ಅಂದ್ರೆ ಇಲ್ಲಿ ln ಅಂತ ಬರುತ್ತೆ, ಅಲ್ಲಿ ಬರೇ r r naught ಅಂತ ಬರುತ್ತೆ with respect to time. Okay, only difference
0 ಆರ್ಡರ್ ಅಂಡ್ ಫಸ್ಟ್ ಆರ್ಡರ್ ಏನು ಗ್ರಾಫ್ ಅಲ್ಲಿ ಅಂದ್ರೆ ಇದು ಲ್ಯಾಂಡ್ ಬರುತ್ತೆ, ಇದು ಕೂಡ ಲ್ಯಾಂಡ್ ಬರುತ್ತೆ. ಓಕೆ, ಅಲ್ಲಿ ಬರೇ ಆರ್ ಮತ್ತೆ ಆರ್ ನಾಟ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಡಿರೈವೇಶನ್ ಅಂಡ್ ಗ್ರಾಫ್ ಫಾರ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಓಕೆ, okay, now let's see example for zero order kinetics and first order kinetics. Okay, so zero order kinetics example for zero order kinetics reaction. The first thing, see, you know ammonia, that is NH3. Are you following? If ammonia decomposes, it gives N2 plus H3. You get it? Okay. Balance model, it is 2NH3. It gives N2 plus 3H2. Are you following? If you decompose you need to hit. Are you following? ಯಾವ್ದ್ರ ಮೇಲೆ ಹೀಟ್ ಮಾಡಬೇಕು ಅಂದ್ರೆ ಗೋಲ್ಡ್ ಪ್ಲೇಟ್ ಆರ್ ಫಾಯಿಲ್ ಮೇಲೆ ಹೀಟ್ ಮಾಡ್ತೀವಿ. ಓಕೆ, ಇದು ಹೀಟ್ ಮಾಡಿದಾಗ ನಿಮಗೆ ರಿಯಾಕ್ಷನ್ ಬರ್ತಾ ಇದೆ. ದಿಸ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಝೀರೋ ಆರ್ಡರ್ ಕೈನೆಟಿಕ್ಸ್. ಹೆಂಗೆ ಸರ್ ಅಂದ್ರೆ ದಿಸ್ ಇಸ್ ಗ್ಯಾಸಿಯಸ್, ದಿಸ್ ಇಸ್ ಆಲ್ಸೋ ಗ್ಯಾಸಿಯಸ್, ದಿಸ್ ಇಸ್ ಆಲ್ಸೋ ಗ್ಯಾಸಿಯಸ್. ಸೊ ಇದು ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಸೊ ಇದರ ಪವರ್ ಕನ್ಸಿಡರ್ ಆಗಲ್ಲ, ದಟ್ ಈಸ್ ಝೀರೋ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ಇಟ್ಸ್ ಎ ಝೀರೋ ಆರ್ಡರ್ ಕೈನೆಟಿಕ್ಸ್. ಸಿಮಿಲರ್ ಇನ್ನೊಂದು decomposition of hydrogen iodide on platinum white, it gives H2 plus I2. H2 plus I2. So this is also an example for zero order kinetics. Okay, ಕೇಳಬಹುದು 1 marks ಗೆ give an example for first zero order kinetics ಅಂದ್ರೆ you must write this. Okay, ಅಥವಾ ಇದನ್ನ ಕೊಟ್ಬಿಟ್ಟು ಯಾವ ಆರ್ಡರ್ ಇದು ಅಂತ ಹೇಳಿದ್ರೆ you must write this zero order kinetics. Okay, so one more you have, that is H2 plus Cl2, it gives 2HCl. This reaction takes place in presence of sunlight. Okay, so this is also an reaction, that is formation of HCl is an example of zero order kinetics. Okay, so after this let's see example for first order kinetics of reaction. First order kinetics or reaction. Okay, see, first thing, example for first order kinetics are decomposition of nitrogen pentoxide. You know, decomposition of nitrogen pentoxide, that is 2N2O5, that is nitrogen pentoxide. It gives 4NO2 plus O2. Okay, so nitrogen pentoxide decomposition ಅಂದ್ರೆ 4NO2 plus O2 ಬರುತ್ತೆ. It's an example of first order kinetics. Okay, next one more, that is decomposition of N2O. Decomposition of N2O is also an example of first order kinetics. And one more, ನಿಮಗೆ ನಾನು ಹೇಳಿದ್ದೆ factors influencing the rate of a reaction. So exposure to radiation also affects the rate of a reaction. Are you following? So hangadre all radioactive disintegration reactions kuda edidave. Keep the word, all radioactive disintegration reactions kuda edidave. They all comes under first order kinetics. Okay, so these are the examples of zero order and first order kinetics. Okay, after this let's move on to one more very important topic. We have a small derivations here, they will ask for 2 marks. Okay, that is, the name of the topic is half-life. Half-life, it is denoted by T half. Are you following? ಹೆಸರೇ ಹೇಳ್ತಾ ಇದೆ half-life. Okay, so usually what is the lifespan of human beings? Considered to be 100 ಅಲ್ವಾ, 100 ಅಂತ ಅನ್ಕೊಂತಿದ್ದೆ ಮುಂಚೆಯಿಂದ ಬಂದಿದೆ. ಬಟ್ ಈಗಿನ ಕಾಲದಲ್ಲಿ 100 ವರ್ಷ ಬದುಕ್ತಾರೆ ತುಂಬ ರೇರ್. ಅಸ್ಯೂಮ್ 100 ವರ್ಷ ಯಾರು ಬದುಕ್ತಾ ಇಲ್ಲ. 100ರಲ್ಲಿ ಅರ್ಧ ಆಯುಷ್ ಕಳೆದಿದೆಯಾ ನೀನು, ಬುದ್ಧಿವಂತ ನಿನಗೆ ಹಂಗೆ ಅಂತ ಬೈತಿರ್ತಾರೆ ಕೆಲವರು, ಕರೆಕ್ಟಾ? ಅರ್ಧ ಆಯುಷ್ ಅಂದರೆ ಎಷ್ಟು? 50 ವರ್ಷ. ಓಕೆ, ಸೊ ದಟ್ 50 ವರ್ಷ ಏನಿದೆ ಅಲ್ಲ, ದಟ್ ಈಸ್ ಹಾಫ್ ಲೈಫ್.
ಹಾಫ್ ಆಫ್ ಲೈಫ್. ಅದೇ ಥರ ಈಗ ನನ್ನ ಹತ್ರ ಒಂದು ರಿಯಾಕ್ಷನ್ ಇದೆ. ಏನಿದೆ? ರಿಯಾಕ್ಷನ್. ಸೊ ರಿಯಾಕ್ಟೆಂಟ್ ಟರ್ನ್ಸ್ ಇಂಟು ಪ್ರಾಡಕ್ಟ್. ಏನಾಗ್ತದೆ? ರಿಯಾಕ್ಟೆಂಟ್ ಟರ್ನ್ಸ್ ಇಂಟು ಪ್ರಾಡಕ್ಟ್. ಸೊ ಈ ರಿಯಾಕ್ಟೆಂಟು ಕಂಪ್ಲೀಟ್ ಆಗಿ ಇಫ್ ಐ ಅಂಡರ್ಗೋಸ್ ಎ ರಿಯಾಕ್ಷನ್ ಅಂಡ್ ಫಾರ್ಮ್ಸ್ ಎ ಪ್ರಾಡಕ್ಟ್, ವೆರಿ ಫೈನ್, ಅಂಡ್ ಫಾರ್ಮ್ಸ್ ಎ ಪ್ರಾಡಕ್ಟ್. ಸೊ ಇಷ್ಟಾಗೋದಕ್ಕೆ ಇದೊಂದು ಟೈಮ್ ತಗೊಳ್ತಾರೆ. ಎಷ್ಟು? ಕನ್ಸಿಡರ್ ಇಟ್ ಇಸ್ 20 ಮಿನಿಟ್ ಅಂತ. 20 ಮಿನಿಟ್. ಸೊ ಈ ರಿಯಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ 20 ಮಿನಿಟ್ಸ್ ತಗೊಂತಾ ಇದೆ ಅಂದರೆ ಅರ್ಧ ರಿಯಾಕ್ಷನ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕೋ ಅರ್ಧ ಆಗೋದಕ್ಕೆ ಇವಾಗ ಅರ್ಧ ಬರುತ್ತೆ. ದಟ್ ಈಸ್ ಟಿ ಹಾಫ್ 10 ಮಿನಿಟ್ಸ್ ಆದರೆ ಸಾಕು. ಏನಾಗೋದಕ್ಕೆ? ರಿಯಾಕ್ಷನ್ ಅರ್ಧ ಆಗುತ್ತೆ. ರಿಯಾಕ್ಷನ್ ಅರ್ಧ ಅಂದರೆ ಅರ್ಥ ಏನು? ನಿಮ್ಮ ರಿಯಾಕ್ಟೆಂಟು ಕೂಡ ಅರ್ಧ ಆಗಿರುತ್ತೆ, ಪ್ರಾಡಕ್ಟು ಕೂಡ ಕಂಪ್ಲೀಟ್ ಆಗಿ ಬಂದಿರಲ್ಲ, ಅರ್ಧ ಬಂದಿರುತ್ತೆ. ವೆರಿ ಫೈನ್. ಸೊ ರಿಯಾಕ್ಟೆಂಟ್ ಅರ್ಧ ಆಗಿದೆ ಅಂದರೆ ಅರ್ಥ ಏನು? ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಿತ್ತಲ್ಲ ನಿಮ್ಮ ರಿಯಾಕ್ಷನ್ ಇದು ರಿಯಾಕ್ಟೆಂಟ್ ಇದು ಅದೇನಾಗ್ತಾ ಇದೆ ಅಂತ ಅರ್ಧ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಿಂದ ರೆಪ್ರೆಸೆಂಟ್ ಮಾಡಿದ್ರಿ ನೀವು? R0 ಇಂದ ರೆಪ್ರೆಸೆಂಟ್ ಮಾಡಿದ್ರಿ, ಕರೆಕ್ಟಾ? ಸೊ R0 ಗೆ ಏನಾಗಬೇಕು? ಅರ್ಧ ಆಗಬೇಕು. ಯಾವಾಗ? ಟೈಮ್ ಅರ್ಧ ಆಗುತ್ತೆ. ಸೊ ದಟ್ ವಾಟ್ ಯು ಕಾಲ್ ಇಟ್ ಆಸ್ ಹಾಫ್ ಲೈಫ್. ಓಕೆ, ಹಾಫ್ ಲೈಫ್ ಮೀನ್ಸ್ ಬರ್ಕೊಳ್ಳಿ, the time taken by the reaction, the time taken by the reaction to reduce the initial concentration of reactant, initial concentration of reactant to half. That means reaction initial concentration na ಅರ್ಧ ಮಾಡೋದಕ್ಕೆ ತಗೊಳ್ಳೋಂಥ ಟೈಮ್ನ ನಾವೇನಂತ ಕರಿತಿದ್ದೀವಿ? ಹಾಫ್ ಲೈಫ್ ಅಂತ ಕರಿತೀವಿ. ಓಕೆ, ಸೊ ಹಾಫ್ ಲೈಫ್ ಡೆಫಿನೇಷನ್ ಇಂಪಾರ್ಟೆಂಟು. ಹಾಫ್ ಲೈಫ್ ರೆಪ್ರೆಸೆಂಟೇಷನು ಟಿ ಹಾಫ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗಂದ್ರೆ ಅರ್ಥ ಒಂದು ರಿಯಾಕ್ಷನ್ ಅರ್ಧ ಆಗೋದಕ್ಕೆ ಬೇಕಿರೋ ಟೈಮು ಅಂತ ಅರ್ಥ. ಓಕೆ, ಸೊ ಈಗ ಡಿರೈವೇಷನ್ ಇದೆ. ಏನೇನು ಅಂದರೆ ಹಾಫ್ ಲೈಫ್ ಡಿರೈವ್ and half life for zero order reaction or kinetics. Derive and half life equation for zero order reaction or kinetics. Okay, so ನನಗೆ zero order kinetics equation ಬಂದಿತ್ತು. Let's consider a zero order kinetics equation that is K is equal to R0 minus R divided by T. ಇದೆ ತಾನೆ? ಓಕೆ, ಸೊ ನನಗೆ ಟಿ ಹಾಫ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟಿನ ಹೀಗೆ ತಗೊಂಡು T is equal to R0 minus R divided by K. ಓಕೆ, ಏನು ಮಾಡಕೊಂಡಿದ್ದೀವಿ? ಟಿ ಹಾಫ್ ಕ್ಯಾಲ್ಕುಲೇಟ್ ಮಾಡಕೊಂಡಿದ್ದೀವಿ. ಟಿ ಹಾಫ್ ಅಂದ್ರೆ ಅರ್ಥ ಏನು? when t is equal to t half ಆಗಬೇಕು. ಅಂದರೆ ಟೈಮ್ ಅರ್ಧ ಇದ್ದಾಗ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಕೊಂಡಿದ್ದೀವಿ. ಅಂದರೆ ಟಿ ಜಾಗ ಏನು ಬರಬೇಕು? ಟಿ ಹಾಫ್ ಬರಬೇಕು. ಟಿ ಹಾಫ್ ಆದಾಗ ನಿಮ್ಮ ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹಾಫ್ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂದ್ರೆ ಯಾವುದು? R0. ಇವರೇನಾಗಬೇಕು? ಅರ್ಧ ಆಗಬೇಕು, ಕರೆಕ್ಟಾ? ಯಾರ್ಯಾರು? R. ದಟ್ ಮೀನ್ಸ್ R is equal to R0 divided by 2. ಯಾವಾಗ? when t is equal to t half. ಇವರಿಬ್ಬರು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ t half is equal to t half R0 ಏನಿದೆ ಅದು R0 ಆಗಿದೆ. R ಮೈನಸ್ ನಿಮ್ಮ ಫೈನಲ್ ಕಾನ್ಸಂಟ್ರೇಷನ್ ಏನಾಗಿತ್ತು? ಫೈನಲ್ ಕಾನ್ಸಂಟ್ರೇಷನ್ ಇಲ್ಲಿ ಇನ್ನೂ ಮುಂದೆ ಇಲ್ಲ. ಯಾಕೆ? ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ. ಯಾಕೆ? ಹಾಫ್ ಆಗಿದೆ. ಅದಕ್ಕೆ ಹಾಫ್ ಅಂದ್ರೆ ಅರ್ಥ ಏನು? ಇನಿಷಿಯಲ್ ಕಾನ್ಸಂಟ್ರೇಷನ್ ಅರ್ಧ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಯಾರ ಜಾಗಕ್ಕೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕೀಗ? R0 divided by 2. that is R0 divided by 2 divided by K. ಓಕೆನಾ? ಸೊ LCM 2 ಅಲ್ಲೇ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ನೋಡಿ. LCM ಏನು? 2. ಓಕೆನಾ? ಅಂದರೆ 2 ಇದೆ. ಸೊ 1 into 2. ಓಕೆ, 2 into R0. 2R0 2R0 minus 2 ಇದೆ, into ಇರುತ್ತೆ.
2 get cancel. So that one is R naught divided by 2k. Okay. So k sorry 2 ಮತ್ತೆ ಕ್ಯಾನ್ಸಲ್ ಮಾಡಿಬಿಡಿ ಅದನ್ನು ನೋಡಿ 2 R naught minus R naught ಬಹಳ ಚೆನ್ನಾಗಿ ಮಾಡಿಬಿಡ್ತೀವಿ ಈಜಿ 2 ಸಿಕ್ತು ಅಂತ ಕ್ಯಾನ್ಸಲ್ ಮಾಡ್ತೀವಿ. ಡೋಂಟ್ ಡು ದಟ್. ಓಕೆ 2 R naught ಎರಡು ಲೈಕ್ ಟರ್ಮ್ ಅಂತ. ಸೊ ಅಂದರೆ 2 R naught ಅಲ್ಲಿ R naught ಬರುತ್ತೆ, ಉಳಿಯೋದೇನು that is R divided by 2k. Refer. Okay. So this is t half is equal to R naught divided by 2k. So ಇಲ್ಲಿ 1 divided by 2k ಏನಿದೆ ಅದು ಕಾನ್ಸ್ಟೆಂಟ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ Refer. So t half is directly proportional to what? Initial concentration. ಹಂಗಂದ್ರೆ t half ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ ಝೀರೋ ಆರ್ಡರ್ ಕೈನೆಟಿಕ್ಸ್ ನ ನೀವು ಕನ್ಸಿಡರ್ ಮಾಡಿದ್ರೆ. ಓಕೆ. ಸೊ ಇದನ್ನ ಹಿಂಗೆ ಕೇಳಬಹುದು, ಯಾವ ತರ ಡಿರೈವ್ ಹಾಫ್ ಲೈಫ್ ಫಾರ್ ಝೀರೋ ಆರ್ಡರ್ ಕೈನೆಟಿಕ್ಸ್ ಅಂತ ಕೇಳಬಹುದು. ಇನ್ನೊಂದು ತರ ಕೇಳಬಹುದು, ಏನು ಅಂದ್ರೆ ಬರ್ಕೊಡಿ, ಶೋ ದಟ್ half life of zero order kinetics is directly proportional to initial concentration. Inga kelbodu. Show that the half life of a zero order kinetics is directly proportional to initial concentration. Athava innondu ತರ kelbodu, show the half life of a zero order kinetics is dependent on initial concentration. Okay. So this is half life for zero order. Aita. So ಇದೇ ತರ half life ನ ನಾವು ಫಸ್ಟ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬಹುದು. Okay. In the same fashion. Let's see. What is that? Question number 2. Derive an half-life for first order kinetics. Derive an half-life for first order kinetics. Okay. So let's see. Consider a first order kinetics. Okay, that is k is equal to 2.303 divided by t log of R naught divided by R. Okay, what is this? First order kinetics equation. Okay. ಇಲ್ಲ ನೀವು ಏನು ಕಂಡುಹಿಡಿಯ ಕೊಟ್ಟಿದ್ದೀವಿ, ಹಾಫ್ ಲೈಫ್ ಫಾರ್ ಫಸ್ಟ್ ಆರ್ಡರ್ ಅಂದರೆ ಟಿ ಇಲ್ಲಿಗೆ ಬರಬೇಕು. ದಟ್ ಈಸ್ ಟಿ ಈಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಕೆ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ನೋಡಿ 4 ಡಿರೈವೇಷನ್ಸ್ ಕಂಪ್ಲೀಟ್ ಆಗಿ ಎಲ್ರಿಗೂ ಬರಬೇಕು. ಓಕೆ, ಕಂಪ್ಲೀಟ್ ಆಗಿ ಎಲ್ರಿಗೂ ಬರಬೇಕು ಅಂದರೆ ಟೇಕ್ ಇಟ್ ಆಸ್ ಅಸೈನ್ಮೆಂಟ್ ಅಂಡ್ ರೈಟ್ 1 or 2 times ಅಂಡ್ ಸೆಂಡ್ ಇಟ್ ಇನ್ ಗ್ರೂಪ್. ಓಕೆ. ಸೊ ನಾವು ಈಗ ಟಿ ಏನಾಗಬೇಕು, ಟಿ ಹಾಫ್ ಆಗಬೇಕು. T half ಹಾಕಬೇಕಾದ್ರೆ R ಏನಾಗಬೇಕು, R naught divided by 2. That means when T is equal to T half, okay, then R ಏನಾಗುತ್ತೆ, R naught divided by 2. Okay, now substitute in this equation. T ಜಾಗಕ್ಕೆ ಏನು ಬರೀತೀರಪ್ಪ, T half is equal to, okay, 2.303 divided by k log of R naught divided by R again by R naught divided by 2, half concentration. That's why. Okay, so that is R naught divided by 2. Okay, so this R naught will get cancelled, so that T half is equal to 2.303 divided by k. 2.303 divided by k into log 2. It will be log 2. ನಿಮಗೆ ಗೊತ್ತಿರಲಿ log 2 ವ್ಯಾಲ್ಯೂ 0.3010.
ಓಕೆ ನನಗೆ ನೆನಪಿದೆ ಅದಕ್ಕೆ ಬರುತ್ತೆ ಲಾಗ್ ಟು ವ್ಯಾಲ್ಯೂ ಕಂಡುಹಿಡಿಯಬೇಕು ಓಕೆ ಸೊ ಲಾಗ್ ಟು 0.3010 is equal to then t half is equal to 2.303 into 0.3010 divided by k okay if you multiply then t half is equal to 0.693 divided by k so this is your half life for first order kinetics okay you might observe a difference to first order and zero order order ಏನು ಬಂತು ನಿಮಗೆ t half is equal to r naught divided by 2k ಅಂತ ಬಂದಿದೆ ಇಲ್ಲೇನು ಬಂದಿದೆ t half is equal to 0.693 divided by k ಅಂತ ಬಂದಿದೆ ಹಾಗಾದ್ರೆ ಇಲ್ಲೆಲ್ಲೂ ಇನಿಷಿಯಲ್ ಕಾನ್ಸಂಟ್ರೇಷನ್ ನ ಕನ್ಸಿಡರೇಷನ್ ಇಲ್ಲ ದಟ್ ಮೀನ್ಸ್ ಹಿಯರ್ t half is independent of initial concentration so derive an half life of first order kinetics ಅಂತ ಕೇಳೋದು ಬದಲು ನಿಮಗೆ ಇನ್ನೊಂದು ತರನು ಕೇಳಬೇಕು show that half life of a first order kinetics is independent on initial concentration okay ಹಿಂಗೆ ಕೇಳಿದಾಗ ನೀವು ಈ ಡಿರೈವೇಷನ್ ಮಾಡಬೇಕು ಓಕೆ ಸೊ t half is equal to 0.693 divided by k ಈ ಫಾರ್ಮುಲಾ ಮೇಲೆ ಕೂಡ 2 ಮಾರ್ಕ್ಸ್ ಗೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ ಓಕೆ ಸೊ ಫಾರ್ ವಾಟ್ ವಿ ಹ್ಯಾವ್ ಸೀನ್ all these are very important for the sake of board examination so that's why kindly go through this video properly and practice all these 4 derivations and write it 2 times and submit in the assignment okay so after this let's continue the next part so first order kinetics in equation idella idr mele problems ide tumba important and half life of first order mele problems ide tumba important let's see in the next class okay thank you so much for watching this video okay